ಪುಟಾರಣಿಗೆ ಏನು ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂಥದ್ದು. ಗಂಡ ಹೆಂಡತಿ ಮಧ್ಯೆ ಇದ್ರ ಸಮಸ್ಯೆ ಏನು, ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ರು ಅವರು? ಅದೇ ಅವಳು ಸಮಸ್ಯೆ ಅಂದರೆ ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗಲಿ ಆಯಿತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದರೆ ಅವ್ರ ಹತ್ರ ಪ್ರೀತಿ ಸಿಗಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನು ಗಂಡಸೋ ಏನೋ, ಏನೇನೋ ಹೇಳ್ತಾನೆ, ನಂಗೆ ಆಪ್ರೇಷನ್ ಆಗಿದೆ, ನನಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ, ಬೇಕಾದ್ರೆ ನಮ್ಮದೆಲ್ಲ ಆಸ್ತಿ ವರದಕ್ಷಿಣೆ ಸಿಗಬೇಕಾಗಿತ್ತಲ್ಲ, ಅದೆಲ್ಲ ಬರಲಿ, ಮಗುನ ಮಾಡ್ಕೊಳ್ಳೋಣ ಆಯ್ತು. ಅದಕ್ಕೂ ಒಪ್ಕೊಂಡ್ಲಂತೆ. ಆಯಿತು, ನನಗೆ ಇದು ಮಾಡೋಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ವಂತೆ ಸರ್. ಅವರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕ್ಕೊಮ್ಮ, 2 ದಿನಕ್ಕೆ ಒಂದ್ಸರಿ ಸ್ನಾನ ಮಾಡು, ಅದು ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದರೆ ನಾನು ಒಂದಿನ ಬಿಡ್ತಾ ಇರಲಿಲ್ಲ, ನಾನು ಕರ್ಕೊಂಬಂದು ನನ್ನ ಮಗುನ ಸಾಕ್ಕೊತಾ ಇದ್ದೆ ನಾನು. ಅದೇ ಸೂಸೈಡ್ ಅಂದರೆ ಸರ್, ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ಮ ಮಗುಗೆ ಮೋಸ ಮಾಡಿಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು, ಅವನಿಗೇನು ಬದುಕೋಕ್ಕೆ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕಿಯಾಗಿ ಬದುಕಿಲ್ಲ. ಲಾಸ್ಟಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರು ಏನು ಅಪವಾದ ಅವರು ಕೇಳ್ಬೋದಿತ್ತಲ್ಲ, ಪೊಲೀಸವ್ರ ಹತ್ರ ಬಂದು ಈ ಥರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ಥರ ಅಪವಾದ ಹಾಕಬೇಕು, ಆ ಥರ ಹುಡುಗಿ ಇವಳು ಅಂತ ತೋರಿಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ, ಎಲ್ಲ ವಿಚಾರಿಸಿ, ಅವ್ರು ಏನು ಅಪವಾದ ಹಾಕಿದ್ರು ಅವ್ರು ಸುಮ್ಮನೆ ಒಂದು ಇವಾಗ ರೀಸನ್ ಸಿಗಬೇಕಷ್ಟೆ. ಆ ಥರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರೆಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದರೆ ಇವಾಗ ನಾವು ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದರೂ ಬರಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬ ಕ್ರಿಮಿನಲ್ ಜನ ಸರ್, 2 ಮುಖವಾಡ. ಆ ಥರ ಪ್ರಪಂಚಕ್ಕೆ ಇನ್ನು ಯಾರೂ ಬೇಡ. ಅವಳು ಬದುಕಬೇಕು, ನಂತರ ನೋವು ಅನ್ಭವಿಸ್ಬೇಕು ಅಷ್ಟೆ.